ಶಿವಾय. ಭಾರತ್ ಮಾತಾ ಶಿವಶಕ್ತಿ ಅವತಾರ ಪರಮಾತ್ಮ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 29/6/2026 ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ್. ನಿಶ್ಚಯ ಬುದ್ಧಿ ಮಕ್ಕಳೇ, ಇಂದು ನಿಮಗೆ ಗುಹ್ಯ ವಿಷಯಗಳನ್ನು ತಿಳಿಸುತ್ತೇನೆ. ಯಾವುದೋ ಸಮಯದಲ್ಲಿ ಅಂತಹ ಗುಹ್ಯ ವಿಷಯಗಳನ್ನು ಕೇಳುವಿರಿ, ಆಗ ಕಿವಿಗಳು ತೆರೆದುಕೊಳ್ಳುತ್ತವೆ. ತಕ್ಷಣವೇ ನಿಶ್ಚಯವಾಗುತ್ತದೆ. ಖಂಡಿತವಾಗಿಯೂ ಯಾವುದೋ ಒಳ್ಳೆಯ ವಿಷಯವನ್ನು ತಿಳಿಸುತ್ತೇನೆ, ಆಗ ಹೇಳುವಿರಿ, ಈಗ ನಮಗೆ ಅರ್ಥವಾಯಿತು, ಮೊದಲು ಇದು ಅರ್ಥವಾಗುತ್ತಿರಲಿಲ್ಲ. ಓಂ ನಮಃ ಶಿವಾಯ್. ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತೀರಿ, ಇವರು ನಮ್ಮ ಆತ್ಮಿಕ ತಂದೆಯಾಗಿದ್ದಾರೆ ಮತ್ತು ಆತ್ಮಿಕ ತಂದೆಯೂ ಸಹ ತಿಳಿಸುತ್ತಾರೆ, ಇವರು ನಮ್ಮ ಆತ್ಮಿಕ ಮಕ್ಕಳಾಗಿದ್ದಾರೆ. ಈಗ ತಂದೆ ನಿಮಗೆ ಕೇಳುತ್ತಾರೆ, ಆಗ ನೀವು ಹೇಳುವಿರಿ ತಂದೆ, ಮತ್ತು ಇವರಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಿದ್ದೀರಿ. ಪ್ರಜಾಪಿತ ಬ್ರಹ್ಮ ಮೊದಲು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದರು. ಭಕ್ತಿ ಮಾರ್ಗದಲ್ಲಿ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುತ್ತಿದ್ದೀರಲ್ಲವೇ, ಈಗ ಫಾದರ್ ಆಗಿದ್ದಾರೆ. ಈಗಂತೂ ಪ್ರಾಕ್ಟಿಕಲ್ ನಲ್ಲಿದ್ದಾರಲ್ಲವೇ. ಮೊದಲು ಹೇಳುತ್ತಿದ್ದೀರಿ ಆದಿದೇವ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಎಂದು. ಸತ್ಯಯುಗದಲ್ಲಿ ಹೀಗೆ ಹೇಳುವುದಿಲ್ಲ, ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಎಂದು ಹೇಳುವುದಿಲ್ಲ. ಈಗಿನಂತೆ ಫಾದರ್ ಎಂದು ಹೇಳುವುದಿಲ್ಲ. ಅಲ್ಲಿ ಕೇವಲ ದೇವಿ ದೇವತಾ ಧರ್ಮದವರೇ ಇರುತ್ತಾರೆ. ಎಲ್ಲ ಮನುಷ್ಯ ಮಾತ್ರರು ಪರಮಾತ್ಮನನ್ನು ಅವಶ್ಯವಾಗಿ ನೆನಪು ಮಾಡುತ್ತಾರೆ, ಅವರ ಮಹಿಮೆಯನ್ನೂ ಹಾಡುತ್ತಾರೆ. ಬಲೆ ಸರ್ವವ್ಯಾಪಿ ಎಂದು ಹೇಳುತ್ತಾರೆ, ಆದರೂ ತಂದೆ ಎಂದು ಅವಶ್ಯವಾಗಿ ಹೇಳುತ್ತಾರೆ. ಆದರೆ ಕಲ್ಲು ಬುದ್ಧಿಯವರಾಗಿರುವ ಕಾರಣ ಅರ್ಥ ಮಾಡಿಕೊಳ್ಳುವುದಿಲ್ಲ, ಏಕೆಂದರೆ ಬುದ್ಧಿಯಲ್ಲಿ ಸರ್ವವ್ಯಾಪಿ ಎಂಬ ಭೂತ ಕುಳಿತಿದೆ. ಯಾರು ನಿಮ್ಮ ಧರ್ಮದವರಾಗಿರುತ್ತಾರೋ ಅವರು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ಅರವಿಂದ ಆಶ್ರಮದವರು ಅರ್ಥ ಮಾಡಿಕೊಳ್ಳುವಂತೆ ತಂದೆ ಇಲ್ಲಿಯೇ ಎಲ್ಲೋ ಇದ್ದಾರೆ ಎಂದು. ಯುದ್ಧದ ಸಿದ್ಧತೆಗಳು ಸಹ ಎದುರಿಗೆ ಕಾಣಿಸುತ್ತಿದೆ, ವೈಭವ ಕಾಣಿಸುತ್ತಿದೆ, ವಿನಾಶವೂ ಎದುರಿಗಿದೆ ಎಂದರೆ ಅವಶ್ಯವಾಗಿ ತಂದೆಯೂ ಸಹ ಎದುರಿಗಿದ್ದಾರೆ. ವಿನಾಶಕ್ಕಿಂತ ಮೊದಲು ಸ್ಥಾಪನೆ ಅವಶ್ಯವಾಗಿ ಬೇಕು. ನಿಮ್ಮ ಧ್ವನಿ ಅವಶ್ಯವಾಗಿ ಹೊರಬರುತ್ತದೆ. ವೃತ್ತಪತ್ರಿಕೆಗಳ ಮೂಲಕ ಧ್ವನಿ ಹರಡುತ್ತದೆ, ಪತ್ರ ಬರೆಯುತ್ತಾರೆ. ಅವಶ್ಯವಾಗಿ ಪರಮಾತ್ಮನು ಬ್ರಹ್ಮನ ತನುವಿನಲ್ಲಿದ್ದಾರೆ, ಅವರ ಮಕ್ಕಳ ಮೂಲಕ ಸ್ಥಾಪನೆಯಾಗುತ್ತಿದೆ, ಇದನ್ನು ಬರೆಯುತ್ತಾರೆ. ಆದರೆ ತಡವಾಗಿ ತಂದೆ ಇಲ್ಲಿದ್ದಾರೆ ಎಂದು ಅರ್ಥವಾಗುತ್ತದೆ, ತಿಳಿದುಕೊಳ್ಳುತ್ತಾರೆ. ಕಣ್ಣಿಗೆ ಯಾವುದೇ ವಸ್ತು ಕಾಣಿಸುವುದಿಲ್ಲ, ಆದರೆ ತಿಳಿದುಕೊಳ್ಳುವುದು ಅವಶ್ಯವಾಗಿ. ನೀವು ಬರೆಯುತ್ತೀರಿ ಲೌಕಿಕ ತಂದೆ, ಪಾರಲೌಕಿಕ ತಂದೆ ಮತ್ತು ಅಲೌಕಿಕ ತಂದೆ. ಚಿತ್ರವನ್ನು ಹಾಕುತ್ತೀರಿ. ಬ್ರಹ್ಮನ ಮೂಲಕ ಸ್ಥಾಪನೆ ಎಂದು ಬರೆಯಲಾಗಿದೆ. ಸ್ಥಾಪನೆಯಾಗುತ್ತಿದೆ ಎಂದರೆ ಅವಶ್ಯವಾಗಿ ವಿನಾಶವೂ ಆಗುತ್ತದೆ. ಕೊನೆಯಲ್ಲಿ ಈ ವಿಷಯಗಳ ಬಗ್ಗೆ ಸಂಪೂರ್ಣ ಬಹಿರಂಗ ಆಗುತ್ತದೆ, ಅಂದರೆ ರಹಸ್ಯಗಳ ಉದ್ಘಾಟನೆಯಾಗುತ್ತದೆ. ಜನಸಂದಣಿ ಹೆಚ್ಚಾಗುತ್ತದೆ. ಈಗ ಪ್ರತಿಯೊಬ್ಬರ ಬಳಿ ಎಷ್ಟು ಜನಸಂದಣಿ ಇರುತ್ತದೆ? ಪೊಲೀಸ್ ಇಡಬೇಕಾಗುತ್ತದೆ. ಪೊಲೀಸ್ ಅಂತೂ ಕೊನೆಯವರೆಗೂ ಇರುತ್ತಾರೆ. ವಿಜಯವಂತೂ ಭಾರತವಾಸಿಗಳದ್ದೇ ಆಗಿದೆ. ಆದ್ದರಿಂದ ಈ ಪೊಲೀಸ್ ಇತ್ಯಾದಿ ಇರುತ್ತಾರೆ. ಅವರದ್ದು ಪ್ರತ್ಯಕ್ಷವಾಗಿದೆ, ನಿಮ್ಮದು ಗುಪ್ತವಾಗಿದೆ. ನಿಮ್ಮ ಎಲ್ಲಾ ಕೆಲಸಗಳು ಗುಪ್ತವಾಗಿವೆ. ಅವರು ತಮ್ಮ ಕೆಲಸದಲ್ಲಿರುತ್ತಾರೆ. ಆದರೆ ಕೊನೆಯಲ್ಲಿ ಎಲ್ಲರಿಗೂ ತಿಳಿಯುತ್ತದೆ, ತಂದೆಯು ಸ್ಥಾಪನೆ ಮಾಡುತ್ತಿದ್ದಾರೆ, ವಿನಾಶವಾಗಬೇಕಿದೆ ಎಂದು. ಇತಿಹಾಸ ಅವಶ್ಯವಾಗಿ ಪುನರಾವರ್ತನೆ ಆಗುತ್ತದೆ. ಎಲ್ಲರೂ ಒಬ್ಬರಿಗೊಬ್ಬರು ಹೇಳುತ್ತಿರುತ್ತಾರೆ, ನೋಡಿ ಪೋಪ್ ಮುಂತಾದವರು ಬರುತ್ತಾರೆ, ಎಷ್ಟು ಅನುಯಾಯಿಗಳನ್ನು ಮಾಡಿಕೊಂಡು ಹೋಗುತ್ತಾರೆ. ಇಲ್ಲಿ ಅನುಯಾಯಿಗಳ ಮಾತೇ ಇಲ್ಲ. ಇಲ್ಲಿ ತಂದೆ ಕೇವಲ ಹೇಳುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿರಿ, ಮನ್ಮನಾಭವ. ಈ ಮಂತ್ರವು ಅನೇಕರಿಗೆ ಸಿಗುತ್ತದೆ. ನಿಮ್ಮ ಸೂರ್ಯವಂಶಿ ಚಂದ್ರವಂಶಿ ಎರಡೂ ರಾಜವಂಶಗಳು ತಯಾರಾಗುತ್ತಿವೆ. ನೀವು ಎಷ್ಟು ತಿಳಿದುಕೊಳ್ಳುತ್ತೀರಿ ಮತ್ತು ಪವಿತ್ರರಾಗುತ್ತೀರಿ, ಅಷ್ಟು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ, ಪವಿತ್ರರಾಗಲು ಸಾಧ್ಯವಿಲ್ಲ. ಉಳಿದಂತೆ ತಂದೆ ಬಂದಿದ್ದಾರೆ ಎಂದು ಕೇಳಿದಾಗ ತಂದೆಯನ್ನು ಏಕೆ ನೆನಪು ಮಾಡುವುದಿಲ್ಲ? ಅದನ್ನೂ ಸಹ ನೀವು ಮುಂದೆ ಹೋಗುತ್ತಾ ನೋಡುವಿರಿ. ನೀವಿರುವುದಿಲ್ಲ, ಆದರೆ ಬೇರೆ ಅನೇಕರು ಇರುತ್ತಾರೆ. ಆ ಸಮಯದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನರು ಅರ್ಥ ಮಾಡಿಕೊಳ್ಳುತ್ತಾ ಹೋಗುತ್ತಾರೆ. ವಾಯುಮಂಡಲವೇ ಅಂತಹದ್ದಾಗಿರುತ್ತದೆ. ಕೊನೆಯ ಯುದ್ಧದಲ್ಲಿ ಎಲ್ಲರೂ ಹೋಪ್ಲೆಸ್ ಆಗುತ್ತಾರೆ. ಎಲ್ಲರಿಗೂ ಅನುಭವ ಆಗುತ್ತದೆ, ನಿಮ್ಮ ಧ್ವನಿಯು ಹರಡುತ್ತದೆ, ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಎಂದು. ಸಾವು ಕೂಡ ಎಲ್ಲರಿಗೂ ಸಿದ್ಧವಾಗಿದೆ. ಆದರೆ ಆ ಸಮಯ ಹೇಗಿರುತ್ತದೆ ಎಂದರೆ ಯಾರಿಗೂ ನಿಲ್ಲಲು ಸಾಧ್ಯವಾಗುವುದಿಲ್ಲ. ಉಸಿರುಗಟ್ಟುವ ಸಮಯವಿರುವುದಿಲ್ಲ.
ಮುಂದೆ ಹೋಗುತ್ತಾ ಬಹಳಷ್ಟು ಜನರು ಅರ್ಥ ಮಾಡಿಕೊಳ್ಳಾರು ಇರುತ್ತಾರೋ ಅವರು. ಆ ಸಮಯದಲ್ಲಿ ಎಲ್ಲರೂ ಇರುತ್ತಾರೆ ಎಂದಲ್ಲ, ಬಹಳಷ್ಟು ಶಿಕ್ಷೆಗಳು ಇರುತ್ತವೆ. ಕೆಲವರು ಸತ್ತು ಹೋಗುತ್ತಾರೆ. ಕಲ್ಪಕಲ್ಪದಂತೆ ಏನಾಗಬೇಕು ಅದೇ ಆಗುತ್ತದೆ. ಆ ಸಮಯದಲ್ಲಿ ಎಲ್ಲವನ್ನೂ ಮರೆತು ಒಬ್ಬ ತಂದೆಯ ನೆನಪಿನಲ್ಲಿರುತ್ತಾರೆ. ಶಬ್ದವು ಕಡಿಮೆಯಾಗುತ್ತದೆ. ನಂತರ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಲು ಪ್ರಾರಂಭಿಸುತ್ತಾರೆ. ನೀವೆಲ್ಲರೂ ಸಾಕ್ಷಿಯಾಗಿ ನೋಡುವಿರಿ. ಬಹಳಷ್ಟು ದಯಾನೀಯ ಘಟನೆಗಳು ನಡೆಯುತ್ತಿರುತ್ತವೆ. ಮಧ್ಯದಲ್ಲಿ ಎಲ್ಲರಿಗೂ ತಿಳಿಯುತ್ತದೆ ವಿನಾಶವಾಗಬೇಕಿದೆ, ಪ್ರಪಂಚ ಬದಲಾಗಬೇಕಿದೆ ಎಂದು. ನಂತರ ಶಾಂತರಾಗುತ್ತಾರೆ. ವಿವೇಕವೂ ಹೇಳುತ್ತದೆ ಬಾಂಬ್ಸ್ಗಳು ಬಿದ್ದಾಗ ವಿನಾಶವಾಗುತ್ತದೆ ಎಂದು. ಈಗ ಪರಸ್ಪರ ಹೇಳುತ್ತಿರುತ್ತಾರೆ, ಕಂಡೀಷನ್ಸ್ ಮಾಡಿ, ಅಂದ್ರೆ ಷರತ್ತುಗಳನ್ನು ಹಾಕಿ ವಚನ ಕೊಡಿ, ನಾವು ಬಾಂಬ್ ಬಿಡುವುದಿಲ್ಲ ಎಂದು. ಇವೆಲ್ಲವೂ ವಿನಾಶಕ್ಕಾಗಿಯೇ ತಯಾರಾಗಿವೆ. ಆದ್ದರಿಂದ ಮಕ್ಕಳಾದ ನಿಮಗೆ ತುಂಬಾ ಖುಷಿ ಇರಬೇಕು. ಹೊಸ ಪ್ರಪಂಚ ತಯಾರಾಗುತ್ತಿದೆ ಎಂದು ನೀವು ತಿಳಿದಿದ್ದೀರಿ. ತಂದೆಯೇ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಅರ್ಥ ಮಾಡಿಕೊಂಡಿದ್ದೀರಿ. ಅಲ್ಲಿ ದುಃಖದ ಹೆಸರೇ ಇರುವುದಿಲ್ಲ, ಅದರ ಹೆಸರೇ ಸ್ವರ್ಗ. ನಿಮಗೆ ನಿಶ್ಚಯವಿರುವಂತೆ ಮುಂದೆ ಹೋಗುತ್ತಾ ಅನೇಕರಿಗೆ ಆಗುತ್ತದೆ. ಯಾರಿಗೆ ಅನುಭವ ಪಡೆಯಬೇಕಿದೆಯೋ ಅವರು ಮುಂದೆ ಪಡೆಯುತ್ತಾರೆ. ಕೊನೆಯ ಸಮಯದಲ್ಲಿ ನೆನಪಿನ ಯಾತ್ರೆಯು ಅವಶ್ಯವಾಗಿ ಇರಬೇಕು. ಈಗಂತೂ ಬಹಳ ಸಮಯವಿದೆ. ವಿನಾಶವು ಈಗಲೇ ಆಗುವುದು ಬೇಡ. ಪುರುಷಾರ್ಥ ಪೂರ್ಣಗೊಳಿಸದಿದ್ದರೆ ಪದವಿ ಕಡಿಮೆಯಾಗುತ್ತದೆ. ಪುರುಷಾರ್ಥ ಮಾಡುವುದರಿಂದ ಪದವಿಯು ಒಳ್ಳೆಯದ್ದು ಸಿಗುತ್ತದೆ. ಆ ಸಮಯದಲ್ಲಿ ನಿಮ್ಮ ಸ್ಥಿತಿಯು ತುಂಬಾ ಚೆನ್ನಾಗಿರುತ್ತದೆ. ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳುವಿರಿ. ಕಲ್ಪಕಲ್ಪದಂತೆ ಹೇಗೆ ವಿನಾಶವಾಗಿದೆಯೋ ಹಾಗೆಯೇ ಆಗುತ್ತದೆ. ಯಾರಲ್ಲಿ ನಿಶ್ಚಯವಿರುತ್ತದೆಯೋ, ಜ್ಞಾನದ ಚಕ್ರದ ಜ್ಞಾನವಿರುತ್ತದೆಯೋ ಅವರು ಖುಷಿಯಲ್ಲಿರುತ್ತಾರೆ. ಆಗಲೇ ಗಾಯನವಿದೆ. ಅತೀಂದ್ರಿಯ ಸುಖವನ್ನು ಕೇಳಬೇಕೆಂದರೆ ಇದು ಕೊನೆಯ ಮಾತಾಗಿದೆ. ಪ್ರಾಕೃತಿಕ ವಿಕೋಪಗಳು ಕೂಡ ಸಂಭವಿಸುತ್ತವೆ. ಅನುಭವ ಬರುತ್ತದೆ. ನೀವು ಹೇಳುವಿರಿ, ಈಗ ನಾವು ಸ್ವರ್ಗದ ಕಡೆಗೆ ಹೋಗುತ್ತಿದ್ದೇವೆ ಎಂದು. ಅಲ್ಲಿ ಯಾವುದೇ ದುಃಖವಿರುವುದಿಲ್ಲ. ಗಾಯನವೂ ಇದೆಯಲ್ಲವೇ? ಸಿಂಹ ಮತ್ತು ಹಸು ಒಂದೇ ಕೆರೆಯಲ್ಲಿ ನೀರು ಕುಡಿಯುತ್ತವೆ ಎಂದು. ಇದೊಂದು ಉದಾಹರಣೆಯಾಗಿದೆ. ಉಳಿದಂತೆ ಅಲ್ಲಿ ಅಂತಹ ಪ್ರಾಣಿಗಳು ಇರುವುದಿಲ್ಲ. ಇಷ್ಟು ಪ್ರೀತಿಯಿಂದ ಇರಬೇಕು ಎಂಬ ಉದಾಹರಣೆ ಕೊಡಲಾಗಿದೆ. ಸಂಪೂರ್ಣ ಶಾಂತ. ಆದ್ದರಿಂದ ಇದಕ್ಕೆ ಟವರ್ ಆಫ್ ಸೈಲೆನ್ಸ್ ಎಂದು ಹೆಸರಿಡುತ್ತಾರೆ. ಟವರ್ ಆಫ್ ಸೈಲೆನ್ಸ್ಗೆ ಹೋಗುತ್ತಿದ್ದೇವೆ, ನಂತರ ಟವರ್ ಆಫ್ ಸುಖಕ್ಕೆ ಬರುತ್ತೇವೆ. ಶಾಂತಿಧಾಮ, ಸುಖಧಾಮ ಎರಡು ಟವರ್ಗಳಾಗಿವೆ. ಇಲ್ಲಿ ಆ ಶಾಂತಿ ದುಃಖವಿದೆ. ಆದ್ದರಿಂದ ಇದನ್ನು ನರಕ ಎಂದು ಕರೆಯಲಾಗುತ್ತದೆ. ನೀವು ಹೆವೆನ್ ಸ್ಥಾಪನೆ ಮಾಡುತ್ತಿದ್ದೀರಿ. ಆದ್ದರಿಂದ ಸ್ವಲ್ಪವೂ ಶಬ್ದವಿರಬಾರದು. ಈ ಪ್ರಪಂಚ, ಕಸ ಇವೆಲ್ಲವೂ ಸ್ವಲ್ಪ ಸಮಯದ ಮಾತಾಗಿದೆ. ಸಿದ್ಧತೆಗಳೆಲ್ಲವೂ ನಡೆಯುತ್ತವೆ. ಗುಂಡಿ ತೋಡುತ್ತಿರುತ್ತಾರೆ, ನಂತರ ಸಿಡಿಯುತ್ತವೆ. ಎಷ್ಟು ಜಗಳ ಹೊಡೆದಾಟಗಳಿವೆ. ಯಾವುದು ಸುರಕ್ಷಿತ ಅಲ್ಲ. ನೀರಿನಲ್ಲಿ ಹೋಗುವುದು ಅಜ್ಜನ ಮನೆಗೆ ಹೋದಂತೆ ಇರುತ್ತದೆ. ಇಂದು ಪ್ರೈಮ್ ಮಿನಿಸ್ಟರ್ ಆದವರು ನಾಳೆ ಜೈಲು ಶಿಕ್ಷೆ ಅಥವಾ ಗುಂಡೇಟು ಸಿಗಬಹುದು. ಇಲ್ಲಿ ನೀವು ದಡದಲ್ಲಿ ಕುಳಿತಿದ್ದೀರಿ. ಅವರಿಗೆ ಹೇಳಿ, ಭಾರತದಲ್ಲಿ ಮೊದಲು ಶಾಂತಿ ಇತ್ತು. ಯಾವಾಗ ಒಬ್ಬನೇ ರಾಜನಿದ್ದನೋ ಆಗ. ಈಗ ಎಷ್ಟು ಅಶಾಂತಿ ಇದೆ. ಮತ್ತೆ ಶಾಂತಿಯ ರಾಜ್ಯ ಬರಲಿದೆ. ನಾವು ಸ್ವರ್ಗದ ಸ್ಥಾಪನೆಗೆ ನಿಮಿತ್ತರಾಗುತ್ತಿದ್ದೇವೆ ಎಂದು ಮಕ್ಕಳು ಅರ್ಥ ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ನಾವು ತುಂಬಾ ಶಾಂತಿಯಿಂದ ಇರಬೇಕು. ಶಾಂತಿಧಾಮ, ಸುಖಧಾಮದ ನೆನಪಿನಲ್ಲಿರಬೇಕು ಮತ್ತು ಎಲ್ಲರಿಗೂ ದಾರಿ ತೋರಿಸಬೇಕು. ಸುಖದ ಹಿಸ್ಟ್ರಿ, ಜಾಗ್ರಫಿಯನ್ನು ತಿಳಿಸಬೇಕು. ಈಗ ಮಕ್ಕಳಾದ ನಿಮ್ಮ ಹೃದಯದಲ್ಲಿ ಸುಖದ ಇತಿಹಾಸ, ಭೂಗೋಳ ಇದೆ. ಸತ್ಯಯುಗ ತ್ರೇತಾಯುಗಕ್ಕೆ 2500 ವರ್ಷಗಳಾದವು. ನಂತರ ದ್ವಾಪರ ಯುಗದಿಂದ ರಾವಣನ ರಾಜ್ಯವಾಯಿತು. ಈಗ ಮತ್ತೆ ತಂದೆ ಸುಖದ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅಂಧಶ್ರದ್ಧೆಯು ಭಕ್ತಿ ಮಾರ್ಗದಲ್ಲಿ ಎಷ್ಟು ಹುಚ್ಚುತನ, ಅಲೆದಾಟ ಇತ್ಯಾದಿಗಳಿವೆ. ಮಕ್ಕಳಾದ ನಿಮ್ಮದಂತೂ ಒಂದೇ ಮಾತಾಗಿದೆ. ಈಗ ನೀವು ರಾವಣನ ರಾಜ್ಯದಲ್ಲಿದ್ದೀರಿ. ಈಗ ತಂದೆಯನ್ನು ನೆನಪು ಮಾಡಬೇಕು. ಆಗ ಪಾಪಗಳು ನಾಶವಾಗುತ್ತವೆ. ಪಾಪಾತ್ಮರಿಂದ ಪುಣ್ಯಾತ್ಮರಾಗಬೇಕು. ನಂತರ ಪಾಪಾತ್ಮರು ಇರುವುದಿಲ್ಲ. ಸಂಗಮಯುಗಿ ಬ್ರಾಹ್ಮಣರಾದ ನಿಮ್ಮ ಹೆಸರು ಇಡೀ ಪ್ರಪಂಚದಲ್ಲಿ ಪ್ರತ್ಯಕ್ಷವಾಗುತ್ತದೆ. ಎಲ್ಲರೂ ಯೋಗ ಬಲದಿಂದ ತಮ್ಮ ಸುಖ ಶಾಂತಿಯ ರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ಅಲ್ಲಿ ದುಃಖದ ಹೆಸರೇ ಇಲ್ಲ. ಉಳಿದವರೆಲ್ಲರದ್ದು ಹದ್ದಿನ ಬುದ್ಧಿಯಾಗಿದೆ. ನಿಮ್ಮದು
ಎಷ್ಟು ಬೇಹದ್ದಿನ ಮಾತಾಗಿದೆ. ನಿಮ್ಮ ಬುದ್ಧಿಯೋಗವು ಶಾಂತಿಧಾಮದೊಂದಿಗೆ ಜೋಡಿಸಲ್ಪಟ್ಟಿದೆ. ಶಾಂತಿಧಾಮವಾಗಬೇಕು, ದುಃಖಧಾಮ ಸಮಾಪ್ತಿಯಾಗಬೇಕು ಎಂದು ಅರ್ಥ ಮಾಡಿಕೊಂಡಿದ್ದೀರಿ. ಇಂತಹ ಬುದ್ಧಿ ಇದ್ದರೆ ಖುಷಿಯೂ ಇರುತ್ತದೆ. ತಮ್ಮನ್ನು ಶಿಕ್ಷೆಗೆ ಅರ್ಹರನ್ನಾಗಿ ಮಾಡಿಕೊಳ್ಳಬಾರದು. ಇದು ಯೋಗ್ಯ ಮಕ್ಕಳ ಕೆಲಸವಾಗಿದೆ. ಜ್ಞಾನದ ಮಧುರ ಮಾತುಗಳನ್ನೇ ಪರಸ್ಪರ ಮಾತನಾಡಬೇಕು. ಇಲ್ಲದಿದ್ದರೆ ಕಲ್ಪಾಂತರಕ್ಕೂ ದೊಡ್ಡ ನಷ್ಟವಾಗುತ್ತದೆ. ತಮ್ಮನ್ನು ಸರಿಯಾದ ರೀತಿಯಲ್ಲಿ ಸಂಭಾಳಿಸಿಕೊಳ್ಳಬೇಕು. ಸುಳ್ಳಿನ ಶಿಕ್ಷೆ ತುಂಬಾ ಕಠಿಣವಾಗಿರುತ್ತದೆ. ತಂದೆ ತಿಳಿಸುವ ಯುಕ್ತಿಗಳನ್ನು ಅನುಸರಿಸಿದರೆ ತಮ್ಮದು ಮತ್ತು ಅನೇಕರ ಕಲ್ಯಾಣವನ್ನು ಮಾಡಬಹುದು. ಯಾವುದೇ ಕೆಲಸವಿರಲಿ, ಕಾವಲುಗಾರರಿಗೂ ಎಷ್ಟು ಸಮಯ ಸಿಗುತ್ತದೆ? ಒಳಗೊಳಗೆ ಶಿವಬಾಬಾರವರ ನೆನಪಿನಲ್ಲಿ ಬರುತ್ತಾ ಹೋಗುತ್ತಾ ಇರಬಹುದು. ಆಗ ಬಹಳ ಕಲ್ಯಾಣವಾಗುತ್ತದೆ. ಕೈ ಕೆಲಸದಲ್ಲಿರಲಿ, ಮನಸ್ಸು ತಂದೆಯ ನೆನಪಿನಲ್ಲಿರಲಿ. ಭಕ್ತಿ ಮಾಡುವಾಗಲೂ ಬುದ್ಧಿ ಎಲ್ಲೆಲ್ಲೋ ಹೋಗುತ್ತದೆ. ಇಲ್ಲಿ ನಿಮಗೆ ಬಹಳ ಲಾಭವಿದೆ, ಅಲ್ಲಿ ಯಾವುದೇ ಲಾಭವಿಲ್ಲ. ಸಂಪಾದನೆಗಾಗಿ ಮನುಷ್ಯರು ಎಷ್ಟು ಕಷ್ಟಪಡುತ್ತಾರೆ, ಇದು ಬಹಳ ಸಹಜವಾಗಿದೆ. ಯಾರಾದರೂ ಟೀಚರ್ ಆಗಿದ್ದರೆ ಬಲೆ ಪಾಠ ಮಾಡಿ ಸಿಗುವ ಸಮಯದಲ್ಲಿ ತಂದೆಯನ್ನು ನೆನಪು ಮಾಡುತ್ತೀರಿ. ನೀವು ಅರ್ಧ ಕಲ್ಪ 2500 ವರ್ಷ ಸುಖಧಾಮದಲ್ಲಿದ್ದೀರಿ, ನಂತರ ದುಃಖಧಾಮಕ್ಕೆ ಬಂದಿದ್ದೀರಿ. ಇಂದು ಕೋಟ್ಯಾಂತರ ಜನರಿದ್ದಾರೆ, ನಾಳೆ 9 ಲಕ್ಷ ಇರುತ್ತಾರೆ. ಎಷ್ಟು ವ್ಯತ್ಯಾಸವಿದೆ. ತಂದೆ ಜಕ್ಕಿನವರು ಸರ್ಫರು ಆಗಿದ್ದಾರೆ, ನೀವು ಕಸವನ್ನು ಅರ್ಪಣೆ ಮಾಡುತ್ತೀರಿ. ಅಂದ್ರೆ ಸ್ವಚ್ಛತಾ ಮಾಡುವವರಾಗಿದ್ದಾರೆ, ತಂದೆಗೆ ನೀವು ಕಸವನ್ನು ಅರ್ಪಣೆ ಮಾಡುತ್ತೀರಿ. ನಮ್ಮ ಬುದ್ಧಿಯ ಕಸವನ್ನೆಲ್ಲ ಯಾರಿಗೆ ಕೊಡ್ತೀವಿ? ಶಿವಬಾಬನಿಗೆ. ಬಾಬಾ, ಇದೆಲ್ಲವೂ ನಿಮ್ಮದಾಗಿದೆ, ನೀವೇ ನೀಡಿದ್ದು, ನೀವೇ ತೆಗೆದುಕೊಳ್ಳಿ. ಅದರ ಬದಲಾಗಿ ನಮಗೆ ಸ್ವರ್ಗದ ಮಾಲೀಕತನವನ್ನು ನೀಡಿ. ವ್ಯಾಪಾರ ಹೇಗೆ ಮಾಡುತ್ತೀರಿ ನೋಡಿ. ದಾನ ಪಡೆಯುವವರಿಗೆ ಹಳೆಯ ಸಾಮಾನುಗಳನ್ನು ಕೊಡಲಾಗುತ್ತದಲ್ಲವೇ? ನಿಮ್ಮ ಬಳಿ ಇರುವುದಾದರೂ ಏನು? ಇವೆಲ್ಲವೂ ವಿನಾಶವಾಗುವಂತವು ಎಂದು ನಿಮಗೆ ಗೊತ್ತಿದೆ. ಏನೂ ಉಳಿಯುವುದಿಲ್ಲ. ಯಾರಾದರೂ ಬಂದಾಗ ತಂದೆ ಮತ್ತು ಚಕ್ರದ ರಹಸ್ಯವನ್ನು ತಿಳಿಸಿ. ಚಕ್ರವನ್ನು ನೆನಪು ಮಾಡುವುದರಿಂದ ಚಕ್ರವರ್ತಿ ರಾಜರಾಗುವಿರಿ. ತಂದೆಯನ್ನು ನೆನಪು ಮಾಡುವುದರಿಂದ ಪಾವನರಾಗುವಿರಿ. ಪಾವನ ಎಂದರೆ ಸತ್ಯಯುಗದ ರಾಜ್ಯಭಾರ, ಪತಿತ ಎಂದರೆ ನರಕದ ರಾಜ್ಯಭಾರ. ನರಕದಲ್ಲಿ ವಾಸ್ತವವಾಗಿ ರಾಜ್ಯಭಾರ ಎಂದು ಹೇಳಲು ಸಾಧ್ಯವಿಲ್ಲ. ನರಕದಲ್ಲಿ ಮನುಷ್ಯರು ದುಃಖಿಗಳಾಗಿರುತ್ತಾರಲ್ಲವೇ? ಈಗ ಬದಲಾಗುತ್ತಿದೆ. ಹಳೆಯ ಪ್ರಪಂಚವು ಹೊಸ ಪ್ರಪಂಚವಾಗಿ ಅವಶ್ಯವಾಗಿ ಬದಲಾಗಬೇಕು. ಮನುಷ್ಯರಿಗೆ ಅರ್ಥವಾಗುವುದಿಲ್ಲ. ಬದಲಾಗಲು ಇನ್ನು 40,000 ವರ್ಷಗಳಿವೆ ಎಂದು ಅವರು ತಿಳಿಯುತ್ತಾರೆ. ಅಂದರೆ ಘೋರ ಅಂಧಕಾರವಾಯಿತು ಅಲ್ಲವೇ? ಅಂಧಶ್ರದ್ಧೆಯ ಘೋರ ಅಂಧಕಾರದಲ್ಲಿಯೇ ಮುಗಿದು ಹೋಗುತ್ತಾರೆ. ಮುಂದೆ ಹೋಗುತ್ತಾ ತಿಳಿಯುತ್ತಾ ಹೋಗುತ್ತಾರೆ. ಎಲ್ಲರೂ ಸತ್ತು ಹೋಗುತ್ತಾರೆ ಎಂದಲ್ಲ, ಯುದ್ಧಗಳಂತೂ ನಡೆಯುತ್ತಲೇ ಇರುತ್ತವೆ. ಅಸುರರು ಮತ್ತು ದೇವತೆಗಳ ಯುದ್ಧವು ನಡೆಯಿತು ಎಂದು ಹೇಳುತ್ತಾರೆ. ಈಗ ಅಸುರಿ ರಾವಣನ ರಾಜ್ಯ ಬದಲಾಗಬೇಕಿದೆ. ಹಾಗಾದರೆ ಅವಶ್ಯವಾಗಿ ಯುದ್ಧ ನಡೆದಿರಲೇಬೇಕು. ಇದಕ್ಕೆ ಮಹಾಭಾರತ ಯುದ್ಧ ಎಂದು ಹೆಸರಿಡಲಾಗಿದೆ. ಅದರ ಸಾಕ್ಷಾತ್ಕಾರವನ್ನು ಮಾಡಲಾಗಿತ್ತು. ಚತುರ್ಭುಜದ ಸಾಕ್ಷಾತ್ಕಾರವನ್ನು ಮಾಡಲಾಗಿತ್ತು. ಈಗ ನಾವು ಚತುರ್ಭುಜರಾಗುತ್ತಿದ್ದೇವೆ ಎಂದು ನಿಮ್ಮ ಬುದ್ಧಿಯಲ್ಲಿದೆ. ಹಳೆಯ ಪ್ರಪಂಚದ ವಿನಾಶವು ಅವಶ್ಯವಾಗಿ ಆಗುತ್ತದೆ. ಹಾಗಾದರೆ ವಿಷಯಗಳೆಲ್ಲವೂ ಸರಿಯಾಗಿವೆ ಅಲ್ಲವೇ? ಈಗ ಈ ಪ್ರಪಂಚ ಅವಶ್ಯವಾಗಿ ಬದಲಾಗುತ್ತದೆ ಎಂದು ನೀವು ಅರ್ಥ ಮಾಡಿಕೊಂಡಿದ್ದೀರಿ. ಹೊಸ ಪ್ರಪಂಚದಲ್ಲಿ ಈ ದೇವತೆಗಳಿದ್ದರು. ತಂದೆ ನಮಗೆ ಓದಿಸುತ್ತಿದ್ದಾರೆ ಎಂದು ನೀವು ತಿಳಿಯುತ್ತೀರಿ. ಹಾಗಾದರೆ ಅವಶ್ಯವಾಗಿ ನಾವೇ ದೇವತೆಗಳಾಗಿದ್ದೆವು. ತಂದೆಯೇ ನಮ್ಮನ್ನು ಮನುಷ್ಯರಿಂದ ದೇವತೆಗಳನ್ನಾಗಿ ಮಾಡುತ್ತಾರೆ. 84 ಜನ್ಮಗಳನ್ನು ನಾವೇ ಪಡೆದಿದ್ದೇವೆ. ಮುಂದೆ ಹೋಗುತ್ತಾ ಬಹಳಷ್ಟು ಜನರು ಈ ವಿಷಯಗಳನ್ನು ನಂಬುತ್ತಾರೆ. ದೇವಿ ದೇವತಾ ಧರ್ಮದವರೇ 84 ಜನ್ಮಗಳನ್ನು ಪಡೆಯುತ್ತಾರೆ ಮತ್ತು ಉಳಿದವರು ಕಡಿಮೆ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ. ಎಲ್ಲರೂ 84 ಜನ್ಮಗಳನ್ನು ಹೇಗೆ ಪಡೆಯುತ್ತಾರೆ? ಮುಂದೆ ಹೋಗುತ್ತಾ ನೀವು ಬಹಳ ಬುದ್ಧಿವಂತರಾಗುತ್ತೀರಿ. ಅದಕ್ಕಾಗಿಯೇ ಈ ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತಾ ಹೋಗುತ್ತಿದ್ದೀರಿ. ಇದರಿಂದ ವಿಹಂಗಮ ಮಾರ್ಗದ ಸೇವೆಯಾಗಲಿ. ವಿಹಂಗಮ ಮಾರ್ಗ ಮತ್ತು ಇರುವೆ ಮಾರ್ಗ ಎಂಬ ಹೆಸರುಗಳು ಈಗಿನವೇ ಆಗಿವೆ.
ಕೆಲವು ಮಕ್ಕಳು ವಿಹಂಗಮ ಮಾರ್ಗದಿಂದ ಓದುತ್ತಾರೆ, ಇನ್ನು ಕೆಲವರು ಇರುವೆ ಮಾರ್ಗದಂತೆ ಓದುತ್ತಾರೆ. ಆದ್ದರಿಂದ ಮೇಲೇರಲು ಸಾಧ್ಯವಾಗುವುದಿಲ್ಲ. ವಿಹಂಗಮ ಮಾರ್ಗದವರು ಸರಿಯಾದ ರೀತಿಯಲ್ಲಿ ಓದುತ್ತಾರೆ, ಅನೇಕರಿಗೆ ತಿಳಿಸುತ್ತಾರೆ. ಇರುವೆ ಮಾರ್ಗದವರು ತಿಳಿಸಲು ಸಾಧ್ಯವಿಲ್ಲ. ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿದೆ ಅಲ್ಲವೇ? ಎಲ್ಲರೂ ಒಬ್ಬರಿಗೊಬ್ಬರು ತಿಳಿದಿದ್ದಾರೆ. ವಿದ್ಯಾರ್ಥಿಗೆ ಶಿಕ್ಷಣವಿಲ್ಲದೆ ಎಂದಿಗೂ ಸುಖ ಸಿಗುವುದಿಲ್ಲ. ಓದುತ್ತಲೇ ಇರುತ್ತಾರೆ. ತಂದೆಯೂ ಹೇಳುತ್ತಾರೆ, ಇಂದು ನಿಮಗೆ ಗುಹ್ಯ ವಿಷಯಗಳನ್ನು ತಿಳಿಸುತ್ತೇನೆ. ಯಾವುದೋ ಸಮಯದಲ್ಲಿ ಅಂತಹ ಗುಹ್ಯ ವಿಷಯಗಳನ್ನು ಕೇಳುವಿರಿ. ಆಗ ನಿಮ್ಮ ಕಿವಿಗಳು ತೆರೆದುಕೊಳ್ಳುತ್ತವೆ. ತಕ್ಷಣವೇ ನಿಶ್ಚಯವಾಗುತ್ತದೆ. ಅವಶ್ಯವಾಗಿ ಯಾವುದೋ ಒಳ್ಳೆಯ ವಿಷಯವನ್ನು ತಿಳಿಸುತ್ತೇನೆ. ಆಗ ಹೇಳುವಿರಿ, ಈಗ ನಮಗೆ ಅರ್ಥವಾಯಿತು. ಮೊದಲು ಇದು ಅರ್ಥವಾಗುತ್ತಿರಲಿಲ್ಲ, ಈಗ ಅರ್ಥವಾಯಿತು. ಈ ಶಿಕ್ಷಣ ಎಂತಹದ್ದೆಂದರೆ ಇದರಿಂದ ಮನುಷ್ಯರ ಸಂಶಯಗಳು ದೂರವಾಗುತ್ತವೆ. ನಂತರ ಅವರು ಕುಳಿತು ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ಅವಶ್ಯವಾಗಿ ನಾವು ಇಂತಹ ಮುರುಳಿಯನ್ನು ಕೇಳಿದೆವು. ಈ ಪಾಯಿಂಟ್ಸ್ನಿಂದ ನಮಗೆ ಒಳ್ಳೆಯ ನಿಶ್ಚಯವಾಯಿತು ಎಂದು. ಕಲ್ಪದಂತೆ ಹೇಗೆ ನಡೆಯಬೇಕು ಹಾಗೆಯೇ ನಡೆಯುತ್ತದೆ. ಎಷ್ಟೊಂದು ಮಕ್ಕಳು ಹೀಗೆಯೇ ಹೇಳುತ್ತಾರೆ, ಕಲ್ಪದ ಹಿಂದಿನಂತೆ ಈಗ ನಿಶ್ಚಯ ಬುದ್ಧಿಯವರಾಗಿದ್ದೇವೆ ಎಂದು. ಅವಶ್ಯವಾಗಿ ಭಗವಂತನಿಲ್ಲದೆ ಈ ಜ್ಞಾನ, ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಭಗವಂತನಿಲ್ಲದೆ ಈ ಚಿತ್ರಗಳನ್ನು ಯಾರೂ ತಯಾರಿಸಲು ಸಾಧ್ಯವಿಲ್ಲ. ಮೊದಲು ಈ ಚಿತ್ರಗಳಿದ್ದವೆ. ತ್ರಿಮೂರ್ತಿಯ ಮೇಲೆ ಎಂದಾದರೂ ಶಿವಬಾಬಾರವರ ಚಿತ್ರವನ್ನು ನೋಡಿದ್ದೀರಾ? ಈಗ ಅರ್ಥ ಮಾಡಿಕೊಳ್ಳುತ್ತೀರಿ ಇದು ಯಥಾರ್ಥ ಚಿತ್ರವಾಗಿದೆ ಎಂದು. ಮೊದಲು ನಾವು ಸಹ ಅಯಥಾರ್ಥವಾಗಿದ್ದೆವು. ತಂದೆಯನ್ನು ಸರ್ವವ್ಯಾಪಿ ಎಂದು ಹೇಳಿದ್ದೆವು. ಉಳಿದಂತೆ ಎಲ್ಲಾ ಚಿತ್ರಗಳನ್ನು ಇಟ್ಟಿದ್ದೆವು. ಈಗ ಜ್ಞಾನವಂತೂ ಬಹಳಷ್ಟು ಸಿಗುತ್ತಿದೆ. ಮೂಲ ವಿಷಯವೆಂದರೆ ಬೀಜ ಮತ್ತು ವೃಕ್ಷ. ಇಡೀ 84 ಜನ್ಮಗಳ ಚಕ್ರ ನೆನಪಿರುತ್ತದೆ. ಉಳಿದಂತೆ ಇಷ್ಟೊಂದು ವಿವರಗಳನ್ನು ಕೇಳಿದ್ದೀರಿ. ಅದನ್ನು ಯಾರಿಗೆ ತಿಳಿಸಲು ಸಾಧ್ಯ? ಇಂತಹ ಶಿಕ್ಷಣ ಎಲ್ಲಾದರೂ ಇರುತ್ತದೆಯೇ? ನಿಮ್ಮಲ್ಲೂ ಸಹ ನಂಬರ್ ವಾರ್ ಮಹಾರಥಿಗಳು, ಕುದುರೆ ಸವಾರರು, ಪಾದಾಚಾರಿಗಳಿದ್ದಾರೆ, ಅಂದ್ರೆ ಕಾಲಾಳುಗಳಿದ್ದಾರೆ. ಕುದುರೆ ಸವಾರರ ಧಾರಣೆ ಎಷ್ಟಿರುತ್ತದೆಯೋ ಅಷ್ಟು ಅವರು ಓದಿಸಲು ಸಾಧ್ಯವಾಗುತ್ತದೆ. ಕೆಲವರಂತೂ ಓದಿಸಲು ಸಾಧ್ಯವೇ ಇಲ್ಲ. ನಡತೆಯೂ ಸಹ ಶಿಕ್ಷಣದಿಂದ ಸುಧಾರಿಸುತ್ತದೆ. ಕ್ಯಾರೆಕ್ಟರ್ ಕಡೆಗೆ, ಅಂದ್ರೆ ನಮ್ಮ ನಡತೆಯ ಕಡೆಗೆ ಬಹಳ ಗಮನ ಕೊಡಬೇಕಾಗುತ್ತದೆ. ಮನೆ ಮತ್ತು ಸುಖಧಾಮ ನೆನಪಿಗೆ ಬಂದರೆ ಎಷ್ಟು ಅಪಾರ ಖುಷಿ ಇರುತ್ತದೆ. ಒಳ್ಳೆಯದು. ಪ್ರೀತಿಯ ಸಿಕ್ಕಿಲ್ಲದೆ ಮಕ್ಕಳಿಗೆ ಆತ್ಮಿಕ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಗುಡ್ ಮಾರ್ನಿಂಗ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಶಿವಬಾಬಾ ಮತ್ತು ಬೇಹದ್ದಿನ ಮಾಲೀಕತನ ನೆನಪಿದೆಯೇ? ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ವರದಾನ. ಲೈಟ್ ಹೌಸ್ ಬಾಬಾ ತಮ್ಮನ್ನು ಪರಮಧಾಮ ನಿವಾಸಿ ಎಂದು ತಿಳಿದು ನಡೆಯುತ್ತಿದ್ದೀರಾ? ನಾನು ಆತ್ಮ ಪರಮಧಾಮದಿಂದ ವಿಶ್ವ ಕಲ್ಯಾಣದ ಕರ್ತವ್ಯಕ್ಕಾಗಿ ಅವತರಿಸಿದ್ದೇನೆ ಎಂಬ ಅನುಭವ ಸದಾ ಇರಲಿ. ಈ ಸ್ಮೃತಿಯು ಲೈಟ್ ಹೌಸ್ನಂತೆ ಕಾರ್ಯ ಮಾಡುತ್ತದೆ. ಆದ್ದರಿಂದ ಸದಾ ಈ ಸ್ಮೃತಿಯಲ್ಲಿರಿ. ಆಗ ನಿಮ್ಮ ಎದುರಿಗೆ ಯಾರು ಬಂದರೂ ಅವರು ನಾವು ಅಕ್ಷಯ ಭಂಡಾರದ ಮುಂದೆ ಬಂದಿದ್ದೇವೆ ಎಂದು ತಿಳಿದುಕೊಳ್ಳಲಿ. ಬಂದ ತಕ್ಷಣವೇ ನಾನು ಅಂತಹ ಸ್ಥಾನಕ್ಕೆ ತಲುಪಿದ್ದೇನೆ, ಎಲ್ಲಿಂದ ಸರ್ವ ಪ್ರಾಪ್ತಿಗಳು ಆಗಲಿವೆ ಎಂಬ ಅನುಭವವಾಗಲಿ. ಹೀಗೆ ಓಡಾಡುತ್ತಾ ಲೈಟ್ ಹೌಸ್ ಆಗಿ ಸೇವೆ ಮಾಡಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.